ವಿಚಾರವಾಗಿ ಈ ಕೊಲೆ ಕಾರಣ ಏನು ಮತ್ತು ಯಾವ ರೀತಿ ಒಂದು ಮಸೂದೆ ಮುಂದೆ ಅವರು ನಮಾಜ್ಗೆ ಹೋಗುವ ಸಮಯದಲ್ಲೇ ಇವತ್ತು ಕೊಲೆ ಆಗ್ತಾ ಇದೆ. ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರುವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಲ್ಲ. ಅಂದ್ರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ. ಅವರು ಎಂದೂ ಜಾತಿ ನೋಡೋದಿಲ್ಲ. ಆ ಹಿಂದೂ ಕಾರ್ಯಕರ್ತ ಯಾರೇ ಇರಲಿ, ಅವರು ಹಿಂದೂ ಜನಾಂಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಇರಲಿ, ಪರಿಶಿಷ್ಟ ಪಂಗಡ ಇರಲಿ, ತಮ್ಮ ಧರ್ಮದ ಬಂದರೆ ಯಾರೂ ನೋಡೋದಿಲ್ಲ ಅನ್ನೋಂಥದ್ದು ಇವತ್ತು. ಅಷ್ಟೆಲ್ಲ ನಮಾಜ್ಗೆ ಹೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ, ಬುದ್ಧಿ ಹೇಳುವಂಥ ಕೆಲಸ ಮಾಡಿಲ್ಲ ಅಂದರೆ, ಆ ಧರ್ಮದ ಒಂದು ಮನೋಸ್ಥಿತಿ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ. ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನಲ್ಲ, ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು? ಅವಾಗಿನೇ ಅವನ ಮ್ಯಾಗ ಯಾಕೆ ಆ್ಯಕ್ಷನ್ ತೊಗೊಬರಲಿಲ್ಲ? ಅಂದರೆ ಅವ್ನು ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ. ಮತ್ತು ಆ ಹುಡುಗಿನ ಪ್ರೀತಿ ಮಾಡಿದವನು ಅವನೇ. ಆ ಹುಡುಗಿ ಮತ್ತು ಏನು ಕೊಲೆ ಮಾಡೋರು ಅದಾರಲ್ಲ, 4 ಜನ ಏನೋ ಬಂದಿದ್ರು, ಅವ್ರಿಗೆಲ್ಲರಿಗೂ ಆ ಹುಡುಗಿದು ಸಹ ಬಂಧನ ಆಗಬೇಕು. ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು, 4 ಜನನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ರೆ ಸಾಲದು, ಆ ಹುಡುಗಿನೂ ಅರೆಸ್ಟ್ ಮಾಡಬೇಕು. ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವುದೋ ಅವಕಾಶಗಳು ಸಿಗಬಾರದು. ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ಅವನು ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ. ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ, ಅವ್ರು ಎಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ.